ಅವಾಗಿಂದ ನೋಡ್ತಾ ಇದ್ದೀನಿ ನಮ್ಮ ಲೇಪು ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋದ್ಲೋ ಏನೋ, ಇಷ್ಟೊತ್ತು ಎಲ್ಲೂ ಹೋಗ್ತಾ ಇರಲಿಲ್ವಲ್ಲ, ಎಲ್ಲಿಗೋದ್ರೂ ಬರೋಳು. ಅವಾಗಿಂದ ನೋಡ್ತಾ ಇದ್ದೀನಿ, ಫೋನ್ ಮಾಡಿದರೆ ಫೋನೂ ಎತ್ತಿತ್ತಿಲ್ಲ. ಯಾಕೆ ಎಲ್ಲಿಗೆ ಹೋಗಿರ್ಬೋದು, ಏನೋ ಊರಿಗೆ ಏನೋ ಹೋದ್ಲೋ ಏನೋ. ಫೋನ್ ಮಾಡ್ತೀನಿ ತಡಿ, ಅಮ್ಮಗೆ ಫೋನ್ ಮಾಡ್ತೀನಿ, ಏನೋ ಬಂದ್ಲೆ ನಮ್ಮ ಲೇಪು ಅಂತ. ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ಲ ಯಾಕನ. ಇವಳು ಎಲ್ಗನ ಹೋಗಿದ್ರೆ ನನಗೆ ಹೇಳಿ ಹೋಗ್ತಿದ್ಲು. ಫೋನ್ ಆದರೂ ಎತ್ತಬೇಕಾ, ಇಂಥ ತಗೈದಿನ ಕಣೆ ಅಕ್ಕ, ಇಲ್ಲಿದ್ದೀನಿ, ಇಂಥ ಹತ್ರ ಹೋಗಿದ್ದೀನಿ ಅಂತ ಹೇಳಿ ಫೋನ್ ಆದ್ರೂ ಮಾಡಿ ಹೇಳ್ಬೇಕಾ. ಇವಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ. ಫೋನ್ ಮಾಡಿದರೆ ಎಷ್ಟೊಂದು ಸತಿ ಫೋನ್ ಮಾಡ್ತಾ ಇದ್ದೀನಿ, ಒಂದು 20 ಸತಿ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಿಲ್ಲ. ಎಲ್ಲಿಗೆ ಹೋಗಿ ಹೇಳೋ ಏನೋ. ಇದೊಳೆ ಸವಸ ಆಯಿತು. ಅರೇ, ಲೇಪನ್ ನೋಡಿದ್ರಾ? ನಾನು ಯಾರನ್ನೂ ನೋಡಿಲ್ಲ. ಫಸ್ಟು ಅಡುಗೆ ಮಾಡಬಾ, ಎದ್ದು ಬಂದು ಅವ್ರು ತಗೊಂಡಿದ್ದಾಯಿತು, ನಾವು ತಗೊಂಡಿದ್ದೀವಿ. ಇವಾಗ ಯಾಕೆ ಸುಮ್ಮನೆ ಟೆನ್ಷನು, ನೀನು ಟೆನ್ಷನ್ ತಗೋಬೇಡ. ಬಾ, ನಿನ್ನ ಪಾಡಿಗೆ ನೀನು ಎದ್ದು ಬಂದು ಅಡುಗೆ ಮಾಡಬಾ. ಮಾಡ್ತೀನಿ. ಲೇಪು ಕಾಣಿಸ್ತಾ ಇಲ್ಲ. ಅವಾಗಲೇ ಓದೋಳು ಏನಾದರೂ ಊರಿಗೆ ಹೋಗ್ಯವಳ ಅಂತ ಹೇಳಿ ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ತಡೀರಿ, ಮಾಡ್ತೀನಿ. ಮಾಡ್ತೀನಿ, ಒಂದು 5 ನಿಮಿಷ ತಡೀರಿ. ಬೇಗನ ಮಾಡೋದು ಕಲಿ. ನಾನು ಒಳ್ಳೆ ಮಾತಲ್ಲಿ ಹೇಳ್ತೀನಿ ರಂಜು. ಇವಾಗ ಅವ್ರು ತಗೊಂಡವ್ರೆ, ನಾವು ತಗೊಂಡಿದ್ದಾಯಿತು. ಇವಾಗ ಸುಮ್ಮನೆ ನೀನು ಹೆಚ್ಚಿಗೆ ಮಾತಾಡೋದಾಗಲಿ ಗಲಾಟೆ ಮಾಡೋದಾಗಲಿ ಏನೂ ಮಾಡಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸರಿನಾ? ಸರಿ ಆಯ್ತು, ಹೇಳಿಬಿಡು. ಕೊಟ್ಟಿದ್ದೀರಲ್ಲ ತಮ್ಮ ಅಂತ ಹೇಳಿ. ನನಗೇನು ಈ ಮನೆ ಫುಲ್ ನಾನೇ ತಗೋಬೇಕು ಅಂಬೋದಿತ್ತು. ಏನು ಮಾಡೋಣ, ಎಲ್ಲದ್ರಾಗೂ ಭಾಗ ಕೊಟ್ರಲ್ಲ. ಬಿಡು, ಹೋದ್ರು ಹೋಗ್ಲೇಳು. ಅವರೇ ಪಾತ್ರೆ ಸಾಮಾನು ಏನು ಬೇಡ ಅಂತೇಳಿ ಅಂದ್ರಲ್ಲ, ಬಿಡು. ಸಾಕು, ಏನು ಕೊಟ್ಟಿರೋದು ಅದು ನಿಸ್ಕೊಂಡು ಹೋಗವ್ರೆ. ಮತ್ತು ಎಷ್ಟೇ ಆಗಲಿ ಅವನು ನನ್ನ ತಮ್ಮ ಅಲ್ವೇ, ಅದಕ್ಕೇ ಕೊಡಬೇಕು ತಮ್ಮ ಅಂತ ಹೇಳಿ. ಏನಾಯ್ತೋ ಮನೆ ಹೊಲ ಎಲ್ಲ ಪ್ರತಿಯೊಂದರಲ್ಲೂ ಭಾಗ ಮಾಡಿದ್ದಾಯಿತು. ಇವಾಗ ನೀನು ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ. ಇವಾಗ ನಿನ್ನ ಪಾಡಿಗೆ ನೀನು ಇದೇನು ಕೆಲಸ ಮಾಡಬೇಕು ಅದನ್ನು ಮಾಡೋಗು. ಅಲ್ಲ ಕಣೆ, ಯಾರ ಜೊತೆಗ ನಿನ್ನ ತಂಗಿ ಬೈಕ್ನಾಗೆ ಹತ್ಕೊಂಡು ಅದೇ ಓದ್ಲಂತೆ ಬ್ಯಾಗ್ ತಗೊಂಡು. ಎಲ್ಲಿಗೋದ್ಲೆ? ಇಲ್ಲ ಕಣತೆ, ಬ್ಯಾಗ್ ತಗೊಂಡು ಹೋಗಿಲ್ಲ. ಅವಳು ಯಾಕೆ ಬ್ಯಾಗ್ ತಗೊಂಡು ಹೋಗ್ತಾಳೆ? ಯಾರಮ್ಮ ಹೇಳಿದಾರು ಬ್ಯಾಗ್ ತಗೊಂಡು ಹೋದ್ಲು ಅಂತ? ಯಾರ ಹಂಗೆ ಅಂತಿದ್ರಪ್ಪ. ಅತ್ಲ ಬ್ಯಾಗ್ ತಗೊಂಡು ಯಾರೋ ಹುಡುಗನಂತ ಬಂದಂತೆ, ಹೊತ್ತಿಸ್ಕೊಂಡು ಅದೇ ಓದ್ನಂತೆ. ಯಾರ ನೋಡ್ದಾರು ಹಂಗಂತ ಹೇಳ್ತಿದ್ರು. ಲಕ್ಕ ಕೈ ನಿಮ್ಮ ಮನೆಯಾಗ ಇತ್ತಲ್ಲ ಆ ಹುಡುಗಿ, ಯಾರ ಜೊತೆಗನ ಬ್ಯಾಗ್ ತಗೊಂಡು ಹೊತ್ಕೊಂಡು ಅದೇ ಓತು ಅಂತ ಹೇಳಿ ಮಾತಾಡ್ತಿದ್ರಪ್ಪ. ಅಯ್ಯೋ ಹೌದೇ, ಎಲ್ಲಿಗೆ ಹೋದ್ಲ? ಅದಕ್ಕೆ ಅವಾಗಿಂದ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋದ್ಲಪ್ಪ? ಅದೇ ಎಲ್ಲಾದರೂ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಎಲ್ಲಾದರೂ ಹೋಗ್ತಿರ್ತಾಳೆ. ಅದೇ ಇಲ್ಲಿ ಜಾಸ್ತಿ ಏನು ಬಸ್ಸುಗಳು ಬರಲ್ವಲ್ಲ ಟೈಮಿಗೆ ಸರಿಯಾಗೆ. ಅದಕ್ಕೇ ಅವಳು ಏನಾದರೂ ಬೈಕ್ ಅಡ್ಡ ಹಾಕಿ ಹೋಗಿರ್ಬೇಕು ಸಾಮಾನ್ಯ. ಏನಾದರೂ ತಗೊಂಬರಕ್ಕ ಅಲ್ಲೂ ಇಲ್ಲೂ ಟೌನ್ಗೆ ಹೋಗ್ತಾ ಇರ್ತಾಳಲ್ಲ ಅವಳು, ಎಲ್ಲ ಹೋಗಿರ್ಬೇಕು ಹೇಳತ್ತೆ. ಅವ್ರ ಅಪ್ಪ ಅಮ್ಮ ಬಂದಿದ್ರಲ್ಲ, ಸುಮ್ಮನೆ ಕಳಿಸ್ಬೇಕಾ? ಮನೆಗೆ ಇಕ್ಕೊಂಡು ನೋಡಿ, ಇಲ್ಲ ತಲೆಗೆ ತಂದ್ಕೊಂತೀಯ ನೀನು ಬರೀ ಇಂಥವೇ ಮಾಡೋದು. ನಿನಗೆ ಬುದ್ಧಿ ಮಾತ್ರ ಬರೋಲ್ಲ ಕಣೆ. ನಿನ್ನ ತಲೆಯಾಗ ಏನಿದ್ರು ಬರೀ ಲದ್ದಿ ಐತಿ. ನಾನು ಎಷ್ಟು ಹೇಳ್ತೀನಿ ಸುಮ್ಮನಿರಮ್ಮ ಅಂತ. ಇಂಥವೆಲ್ಲನ ನಿನ್ನ ತಲೆಯಾಗೆ ಯೋಚನೆನೇ ಬರೋಲ್ಲ. ಹಿಂಗಾದರೆ ಆಮೇಲೆ ನನ್ನ ಮೇಲೆ ಬರುತ್ತಲ್ಲ, ನನಗೆ ಯಾಕೆ ಎಲ್ಲಿರ್ಬೇಕು ಅಲ್ಲಿರಬೇಕು ಅನ್ನೋದೊಂದು ಸ್ವಲ್ಪನೂ ಪರಿಜ್ಞಾನ ಇಲ್ವ ನಿನಗೆ? ಏನಾದರೂ ಅವಳು ಇವಾಗ ಏನಾದರೂ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ಏನು ಕತಿ? ಏನಾದರೂ ಆದ್ರೆ ನಾವು ನಿಷ್ಠೂರ ಹೊತ್ಕೋಬೇಕು. ಅಯ್ಯೋ, ಅವ್ರ ಅಕ್ಕನ ಮನೇಲಿ ಇದ್ರಂತೆ, ಈ ರೀತಿ ಆತಂತೆ ಅಂತ ಹೇಳಿ ಅಂತೆ ಕಂತೆ ಮಾತುಗಳೆಲ್ಲ ಬೇಕಾ ನಮಗೆ? ಇವೆಲ್ಲ ಮಾತುಗಳು ಬೇಕಾ ಹೇಳು? ನೋಡಲ್ಲ ಇವರೆಲ್ಲನ, ಅದು ಆತ ಎಲ್ಲ ಬೇರೆ ಹೋಗ ಇದ್ರಾಗ ಇದ್ದಾರೆ. ನೋಡಲ್ಲ ಹೆಂಗೂ ನಾನು ಹೆಂಗೆ ಬೇಕಾದ್ರೂ ಆಟ ಆಡ್ಬೋದು ಅಂತೇಳಿ ಹೋಗ್ಯಾಳೆ. ಅವನ ಜೊತೆಗೆ ಓಡೋದ್ಲ ಏನೋ ಹೇಳು. ಯಾರನ ಹಂಗಂದ್ರು. ಓತಪ್ಪ ಹುಡುಗಿ ಅತ್ಲಾಗ ಹೋಗಿ ಬೈಕ್ ಹತ್ಕೊಂಡು ಅತ್ಲಾಗ ಆನ ನಡ್ಕೊಂಡು ಹೋಗ್ತಾವನು. ಯಾರೋ ಬಂದ ಬೈಕ್ ತಗೊಂಡು ಅವನ ಜೊತೆ ಓಡಲೇ ಹೋಗಿ ಹೊತ್ಕೊಂಡಪ್ಪ, ಗಾಡಿಗೆ ಹೊತ್ಕೊಂಡು ಬರ್ರಮ್ಮಂಗೆ ಹೋಗ್ಬಿಟ್ರು. ಅದು ಯಾವನೋ ಏನು ಅಂತ ಮಾತಾಡ್ತಿದ್ರು. ಹೆಲ್ಮೆಟ್ ಹಾಕ್ಕೊಂಡಿದ್ನೈತಿ, ಯಾರಂತ ಗೊತ್ತಾಗ್ಲಿಲ್ವಂತಿ. ಇವಳು ಬೋರೆ ಇಂಥವು ಆಗಬೇಕು, ಅನುಭವಿಸ್ಬೇಕು, ಗೊತ್ತಾಗುತ್ತೆ. ಇಂಥವು ಮಾಡಿದರೆ ನೋಡಪ್ಪ, ನಾನು ಏನಾನ ಹೇಳಿರಿ ಕೇಳಲ್ಲ. ಏನಾನ ಮಾಡಬೇಕಲ್ಲ, ಏನಾನ ನಮ್ಮ ತಲೆಗೆ ತರಬೇಕಲ್ಲ, ಅವಾಗ ಹೇಳ್ತೀನಿ. ಅವಾಗಿಂದ ಕಾಣಿಸ್ತಾ ಇಲ್ಲ. ಏನಾನ ಮಾತಾಡಿರು ಬಂದುಬಿಡೋಳು, ಅಕ್ಕ ಏನು ಮಾಮ ಅಂತೇಳಿ ಬಂದುಬಿಡೋಳು. ಅವಾಗಿಂದ ನೋಡ್ತಾ ಇದ್ದೀನಿ ನಾನು. ಅದೇ ಎಲ್ಲಿಗೆ ಹೋಗ್ಯಾಳೆ ಕಾಣಿಸ್ತಾ ಇಲ್ಲ. ಲೇಪಿ ಎಲ್ಗೋದ್ಲು ಅಂತ ನೋಡ್ತಾ ಇದ್ದೀನಿ ನಾನು. ಅವಾಗಿಂದ ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಅಲ್ಲ, ನಾನು ನೋಡ್ತಾ ಇದ್ದೀನಿ ಅವಾಗಿಂದನೂ. ಅದೇ ಬೇರೆ ಹೋದ್ವಲ್ಲ, ಬೇರೆ ಹೋಗಿ ಅವಾಗಿಂದ ಒಳಗೆ ಬಂದಾಗಿಂದನೂ ಕಾಣಿಸ್ತಾ ಇಲ್ಲ. ಅದೇ ನಾನು ನೋಡ್ತಾ ಇದ್ದೀನಿ ಎಲ್ಲಿಗೋದ್ಲೋ ಏನೋ ಅಂತೇಳಿ. ಬಿಡಿರಿ, ಅಪ್ಪಗೆ ಫೋನ್ ಮಾಡ್ತೀನಿ. ಅದೆಲ್ಲ ಊರಿಗೆ ಏನಾದರೂ ಓದ್ಲೋ ಏನೋ. ಅದೇ ನಾವು ಹಿಂಗೆಲ್ಲ ಪರದಾಡ್ತಿದ್ವಲ್ಲ, ಅವಳಿಗೆ ಮನೆಯ ಜಗಳ ಮಾಡ್ಕೊಂಬೋದಾಗಲಿ, ಮನೆಯಾಗೆ ಆತನ ಜೋರಾಗಿ ಮಾತಾಡೋದಾಗಲಿ, ಹಿಂಗೆಲ್ಲ ಮಾತಾಡ್ಕೊಂಡ್ರೆ ಅವಳಿಗೆ ನಮ್ಮ ಮನೆಯಾಗೆ ಯಾವಾಗಲೂ ಸೈಲೆಂಟಾಗಿದ್ದು ಅಭ್ಯಾಸ. ನಮ್ಮ ಮನೆಯಾಗೆ ಒಂಥರ ನಿಶಬ್ದವಾಗಿ ಚೆನ್ನಾಗೆ ಇದ್ದು ಅಭ್ಯಾಸ. ನಮಗೆ ಈ ಥರ ಜಗಳ ಅಂದರೆ ಆಗೋದಿಲ್ಲ. ಜಗಳ ಅಂದರೆ ಅವಳಿಗೆ ಒಂದು ಸ್ವಲ್ಪ ಕಿರಿಕಿರಿ. ಜಗಳ ಅಂದರೆ ಸುಮ್ಮನೆ ಅವಳಿಗೆ ಒಂಥರ ಮನಸ್ಸಿಗೆ ಬೇಜಾರು. ಅದಕ್ಕೇ ಈ ರೀತಿ ನಾವು ಯಾವತ್ತೂ ಕಿರಿಕ್ ಮಾಡ್ಕೊಂಡವ್ರಲ್ವಲ್ಲ, ಅದಕ್ಕೆ ಅವಳಿಗೊಂಥರ ಬೇಜಾರಾಗಿರಬೇಕು ಮನಸ್ಸಿಗೆ. ಅದಕ್ಕೆ ಊರಿಗೆ ಅದೇ ಹೋಗಿರಬೇಕು. ನಮ್ಮ ಮನೇಲಿ ತುಂಬ ಪ್ರಶಾಂತವಾಗಿರುತ್ತೆ, ಶಾಂತವಾಗಿರುತ್ತೆ ನಮ್ಮ ಮನೆ. ಇಲ್ಲಿ ಬರೀ ಜಗಳ ಒಂಥರ ನೋಡಿ ಬೇಜಾರಾಗಿರಬೇಕು. ಅದಕ್ಕೆ ಊರಿಗೆ ಏನಾದರೂ ಹೋಗವಳೆ. ತಡೀರಿ, ನಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ. ಇಲ್ಲಾಂದರೆ ಹೋಗಿದ್ರಲ್ಲೇ ಏನಾದರೂ ಬಸ್ಸಲ್ಲಿ ಏನಾದರೂ ಹೋಗ್ತಾ ಇದ್ದಾಳೇನೋ, ಅದಕ್ಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ.
ಅಲ್ಲೇ ಏಡತ್ತಾತು ಕಾಣಿಸ್ತಿಲ್ಲ. ಇಡತಿ ನಿಮ್ಮೂರ್ಗೆ ಹೋಗಿದೆ ಏನು? ನಿಮ್ಮೂರು ಎರಡು ದೂರ ಐತಿ. ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಹೋಗ್ಬೋದು. ಅದೇ ಮತ್ತೆ ಭೂಮಿ ತಂಗಿ ನಂಬಾಳು. ಇವಾಗ ಏನಾನ ಇವಳೊಂದು ಜೀಟ್ ಹೆಚ್ಚು ಕಮ್ಮಿ ಮಾಡಲಿ. ನೀನು ಮರ್ಯಾದೆ ಇರೋದು ಸರಿಯಾಗಿ ಎಲ್ಲ ಮರ್ಯಾದೆ ಮಾಡ್ತಾರೆ. ಬಿಡತ್ತೆ, ಹಂಗೇನಾಗಲ್ಲ. ಯಾಕೆ ಆ ರೀತಿ ಮಾತಾಡ್ತೀರಾ? ಆ ರೀತಿ ಎಲ್ಲ ಏನಾಗಲ್ಲ ಬಿಡ್ರಿ. ನನ್ನ ತಂಗಿ ಹಂಗೆ ಮಾಡೋ ಅಂಥವಳಲ್ಲ. ಯಾರು ಪಾಪ ಹಂಗೆ ಮಾಡ್ದಾಗ ಮಾತಾಡೋಣ, ಸುಮ್ಮನೆ ಬಾ. ಹಂಗೆ ಮಾಡ್ದಾಗ ಮಾತಾಡ್ಬೇಕು, ಇವಾಗ ಸುಮ್ಮನೆ ಮಾತಾಡಬಾರ್ದು. ಅದೇನೇ ನಡಿ. ನಮ್ಗೆ ಏನಾದರೂ ಮರ್ಯಾದೆ ಕಳ್ದಾಗ ಹೇಳ್ತೀನಿ, ಈಗ ಹೇಳಲ್ಲ. ಮಾಮರ ಮನೆಗೆ ಇತ್ತಾರಪ್ಪ ಹಿಂಗೆ ಆಯ್ತಪ್ಪ ಅಂತೇಳಿ ಅವ್ರ ಅಪ್ಪ ಅಮ್ಮ ಏನಾನ ಬಂದು ಮಾತಾಡಲಿ, ಅವಾಗ ಹೇಳ್ತೀನಿ ನಾನು, ಈಗ ಹೇಳಲ್ಲ. ಅದಕ್ಕೆ ನನಗೆ ಬೈವದಂಗಾಗೈತೆ. ಅವಾಗಿಂದ ಮಾತಾಡಿಸ್ತಿಲ್ದರ್ನೂ ನಾನು ಮಾತಾಡಿಸ್ತಾ ಇದ್ದೀನಿ. ನಾನು ಇವ್ರ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಂಡು ಇವ್ರನ್ನ ಮಾತಾಡಿಸ್ಬಾರ್ದು, ಇವ್ರ ಜೊತೆ ಜಗಳ ಮಾಡಬೇಕು. ತಮ್ಮನಿಗೆ ಕೇಳ್ದಂಗೆ ಭಾಗ ಕೊಟ್ರಲ್ಲ, ನೀವು ದೊಡ್ಡವರಾಗಿ ನೀವೇನು ತಗೊಂಡಿಲ್ವಲ್ಲ ಅಂತೇಳಿ ಜೋರಾಗಿ ಜಗಳ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಏನು ಮಾಡೋಣ, ಜಗಳ ಮಾಡೋಕೆ ಆಗ್ತಾನೇ ಇಲ್ಲ. ಇವಾಗ ಇವಳು ಬೇರೆ ಹಿಂಗೆ ಮಾಡೇವಳೆ ಅಂದಮೇಲೆ ಈಗ ಚೆನ್ನಾಗಿರ್ಬೇಕು. ಇವಾಗ ಏನಾನ ಅವ್ರಿಗೊಂದು ಈಟ್ ಗೊತ್ತಾಗ್ಬಿಟ್ರೆ ಏನಿಲ್ಲ. ಅದಕ್ಕೆ ನಾನು ಇವ್ರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ದೀನಿ. ಏನು ಮಾಡೋದಪ್ಪ, ಎಲ್ಲಿಗೆ ಓದಲಿ ಲೇಪಿ. ಇವಳನ್ನ ಅಪ್ಪನೊಮ್ಮೆ ಬಂದಿದ್ರಲ್ಲ ಅವಾಗಲೇ ಕಳಿಸಿದ್ರೆ ಒಂಥರ. ಇವಾಗ ಏನಾದರೂ ಅವಳೆ ಯಾರ ಜೊತೆಗಾನ ಹೋಗಿದ್ರೆ ಏನು ಮಾಡೋದಪ್ಪ? ಅವಾಗಿಂದ ಕಾಣಿಸ್ತಿಲ್ಲ. ಯಾರ ಜೊತೆಗಾನ ಹೋಗಿದ್ರೆ ನನಗೆ ಏನಿಲ್ಲ. ಇವಾಗ ನಮ್ಮ ಅಪ್ಪಯ್ಯ ಮೊನ್ನೆನೇ ನಮ್ಮ ಅತ್ತೆ ಹೇಳ್ದಾಗ ನಮ್ಮ ಅಪ್ಪಯ್ಯ ಏನಾನ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಲಿ, ನಾನು ನಿನ್ಗೆ ಹೇಳ್ತೀನಿ ಬಿಡಪ್ಪ ಅಂತಾಳಲ್ಲ ನನ್ನ ತಂಗಿ ಅಂತ ನಾನು ಸುಧಾರಿಸಿದ್ದೀನಿ. ಫೋನ್ ಮಾಡ್ತೀನಿ ತಡಿ ಅಮ್ಮಗೆ. ಹಲೋ ನಾನು ಕಣಮ್ಮ. ಏನಮ್ಮ, ಏನು ಮಾಡ್ತೀರಾ? ಊಟ ಆತೆ? ಇನ್ನೂ ಇಲ್ಲ, ಮಾಡಬೇಕು. ಲೇಪ್ ಏನಾದರೂ ಬಂದಿದ್ಲೆ ನಮ್ಮ ಅಲ್ಲಿಗೆ? ಇಲ್ಲಮ್ಮ ಬಂದಿಲ್ಲ. ಯಾಕೆ ಇಲ್ಲಿ ಬತ್ನಿ ಅಂದಿದ್ಲೆ? ಎಲ್ಲಿಗೆ ಹೋಗ್ಯವಳೆ? ಯಾಕೆ ಇಲ್ವೇ ಅಲ್ಲಿ? ಅಲ್ಲ ಹೋಗಿದ್ಲು ಎಲ್ಗನ ಯಾತ ಶಾಪಿಂಗ್ ಮಾಡ್ಕೊಂಬತ್ತೀನಿ ಅಂತ ಹೇಳಿ ಹೋಗಿದ್ಲು. ನಾನು ಅದಕ್ಕೆ ಊರಿಗೆ ಏನಾನ ಬಂದವಳೇನ ಅಂತ ಹೇಳಿ ಫೋನ್ ಮಾಡಿದೆ. ಊರಿಗೆ ಏನಾನ ಬಂದಿರ್ಬೇಕು ಸಾಮಾನ್ಯ ಅಂತೇಳಿ. ಹಂಗಾರೆ ಊರಿಗೆ ಬಂದಿಲ್ಲೇನಮ್ಮ? ಇಲ್ಲ ಕಣಮ್ಮ, ಬಂದಿಲ್ಲ. ಊರಿಗೆ ಬಂದಿಲ್ಲಮ್ಮ. ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲೆ. ಬಂದಿಲ್ಲಮ್ಮ. ಅಯ್ಯಪ್ಪ, ಅವ್ರ ಅಪ್ಪಗೇನೋ ನಾನು ಚೆನ್ನಾಗಿ ಎತ್ಲಾಗನ ಹೋಗ್ಯಾಳೆ ಎಂಬುದು ಗೊತ್ತಾಗ್ಬಿಟ್ರಿ ಹಂಗಾಳುತ್ತೆ. ಪಿಳ್ಳು ಬೈವಾಗಿ ಇಕ್ಬೇಕು ಅಂತೈತೆ ನಿಮ್ಮ ಅಪ್ಪಯ್ಯ. ಎಲ್ಗೂ ಕಳಿಸ್ಬಿಡ್ಕಣಮ್ಮ. ಅಯ್ಯಪ್ಪ ಏನಿಲ್ಲ ತಿರ್ಗಾ. ಇಲ್ಲ ಕಣಮ್ಮ, ಎಲ್ಗೂ ಹೋಗಲ್ಲ ಹೇಳು. ಅವಳು ಯಾತನ ಎಲ್ಲನ ಸ್ಟೋರ್ನಾಗ ತಗೋಬೇಕು ಮೇಕಪ್ ಸೆಟ್ಗಳು ಅಂತಿದ್ಲ. ಏನಾನ ಹೋಗಿರ್ಬೇಕೇನೋ ಅಂತ ನಾನು ಅದೇ ಊರಿಗೆ ಅದೇ ಬರಲಿಲ್ವಾ, ಫೋನ್ ಮಾಡಿದೆ. ನಾನು ಬರ್ತಿರ್ಬೇಕೇನೋ ಇಲ್ಲಿಗೆ, ಅದಕ್ಕೆ ಫೋನ್ ಎತ್ತಲಿಲ್ಲ. ಊರಿಗೆ ಬರ್ತಾ ಇದ್ದಾಳೆ, ಇಲ್ಲಿಗೆ ಬರ್ತಾಳೆ ಅನ್ಸುತ್ತೆ ಬಿಡು, ಅಲ್ಲಿಗೇನು ಬರಲ್ಲ. ಸರಿ ಆಯ್ತು ಹೇಳಿ, ಬಂದ ಫೋನ್ ಮಾಡ್ತೀನಿ. ಸರಿ ಅಮ್ಮ, ಆಯ್ತು. ಬಂದಾಗ ಫೋನ್ ಮಾಡು ನೀನು. ತಿರ್ಗಿ ಆಮೇಲೆ ನೀನು ಓಟುನು ಯಾಕಮ್ಮ ತಾಯಿ ಪರದಾಡೋದು ಸಲ ಬಂದಾಗ ಫೋನ್ ಮಾಡಿ. ನಮ್ಗೆ ಹಂಗೆ ಬೈವದಂಗೆ ಹುಡುಗಿ ಆಯ್ತು ಹುಡುಗಿದೊಂದು ನಿಮ್ಮ ಅಪ್ಪ ಹೆಂಗೆ ಏನಿಲ್ಲ. ಬೈವಾಗಿರ್ಬೇಕು ಅಂತ ಗೊತ್ತಲ್ಲ ನಿಮ್ಮ ಅಪ್ಪ ಹೆಂಗೆ ಅಂತ ಹೇಳಿ. ನಮ್ಮ ಅಯ್ಯೋ ನಮ್ಮ ಅಪ್ಪ ಸಿಟ್ಟಿಂದ ಅಯ್ಯಪ್ಪ ಅದಕ್ಕೆ ಬೈವದಂಗಾಗುತ್ತೆ. ಸರಿ ಅಮ್ಮ, ಆಯ್ತು ಹೇಳಿ, ಬಂದಾಗ ಫೋನ್ ಮಾಡ್ತೀನಿ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ತುಂಬ ಭಯ ಆಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನನ್ನ ತಂಗಿ ಕಾಣಿಸ್ತಾ ಇಲ್ಲ. ನಮ್ಮ ಅತ್ತೆಗೆ ನೋಡಿದ್ರೆ ಯಾರಾನ ಬೈಕ್ ಹತ್ಕೊಂಡು ಓದ್ಲ ಹುಡುಗಿ ಅಂತ ಹೇಳವ್ರೆ. ಏನಪ್ಪ ಮಾಡೋದು ಅನ್ನಿಸ್ತೈತೆ ನನಗಂತೂ. ಅಯ್ಯಪ್ಪ, ಏನಾನು ಇವಾಗ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಲ್ಲಿ ಬೇರೆ ಇದ್ಲು ನಮ್ಮ ಅಪ್ಪ ಬೇರೆನೆ. ನಾನು ಹೇಳಿದ್ದೀನಿ ನನ್ನ ತಂಗಿ ಅಂತಾಳು ಹಂಗೆ ಮಾಡೋ ಅಂತಾವಳಲ್ಲ ಅಂತ. ಇವಾಗ ಏನಿಲ್ಲ ನಮ್ಮ ಅಪ್ಪ ನನಗಂತೂ ಭಯವಾಗ್ತೈತಿ. ಇವಾಗ ಎಲ್ಲರ ಎದುರಿಗೂ ಸದ್ರಾಗ್ಬಿಡ್ತೀನಿ. ಅವಳು ಏನಾದರೂ ನನ್ನ ಮರ್ಯಾದೆ ತೆಗೆದು ಹೋಗ್ಬಿಟ್ರೆ ನನ್ನ ಅದಕ್ಕೇನೆ ನಮ್ಮ ಅತ್ತೆ ನನ್ನ ಗಂಡನ ಹತ್ರ ನಾನು ಹೆಂಗೆಲ್ಲ ಮಾತಾಡಬೇಕು, ಏನೆಲ್ಲ ಜೋರು ಮಾಡಬೇಕು ಅಂದ್ಕೊಂಡೆ. ಇವಳಿಚ್ಕಾಗಿ ನಾನು ಸುಮ್ಮನಾದಂಗೆ ಆಯಿತು. ಏನು ಮಾಡೋದು, ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.